ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಒಂದು ಸುಂದರವಾದಂಥ ಸಂಜೆ, ಅದು ಗುರುವಾರ ದಿವಸ, ಶನಿದೇವರು ಹುಟ್ಟಿದ ದಿವಸ. ಇವತ್ತು ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರೆ. ಇವತ್ತು ಆ್ಯಕ್ಚುಲಿ ನಾನು ನಮ್ಮ ದೇವಸ್ಥಾನದಲ್ಲಿ ಭಾಳ ವಿಶೇಷ ಪೂಜೆ ಇತ್ತು. ಆದರೆ ಶೇಖರ್ನವ್ರು ಲಾಸ್ಟ್ ವೀಕ್ ನನ್ನನ್ನು ಬಂದು ಕರೆದಾಗ ಹೋಗೋದೋ ಬೇಡವೋ ಅಂತಿದ್ದೆ, ಯಾಕಂದರೆ ಇವತ್ತು ಶನಿದೇವ್ರ ಬರ್ತಡೇ. ನಾನಿದು 2ನೇ ಬಾರಿ ಬರ್ತಾ ಇರೋದು ಈ ಒಂದು ಕಾರ್ಯಕ್ರಮಕ್ಕೆ. ಶೇಖರ್ನ ಭಾಳ ದಿನದಲ್ಲೂ ನಾನು ನೋಡ್ತಾ ಇದ್ದೀನಿ. ಕೇವಲ ಒಂದು ಮಧ್ಯಮ ವರ್ಗದಲ್ಲಿ ಈ ಒಂದು ಕಲಾ ಪ್ರಪಂಚದಲ್ಲಿ ತನ್ನದೇ ಆದಂಥ ಛಾಪುವನ್ನು ಮೂಡಿಸ್ತಾ ಇರಕ್ಕಂಥ ಒಂದು ಯುವ ಕಲಾವಿದ ಅಂಬೆಗಾಲಿಟ್ಟು ಈ ಉನ್ನತವಾದಂಥ ಮಟ್ಟಕ್ಕೆ ಬರ್ತಿರೋದು ನಮ್ಮ ಕರ್ನಾಟಕಕ್ಕೆ ಒಂದು ವಿಷಯ ಅಂತ ನಾನು ಹೇಳ್ತೀನಿ. ಮನುಷ್ಯನಿಗೆ ಎಷ್ಟೇ ದುಡ್ಡಿರ್ಬೋದು, ಯೌವನ ಇರ್ಬೋದು, ರೂಪ ಇರ್ಬೋದು, ಅಂತಸ್ತಿರ್ಬೋದು, ಅಧಿಕಾರ ಬಲ ಎಲ್ಲ ಇದ್ದರೂ ಕೂಡ ಅವನ ಒಂದು ಸಂದರ್ಭ ಬಂದಾಗ, ಕೆಟ್ಟ ಸಮಯ ಬಂದಾಗ ಅವನ ಹಣ, ವಿದ್ಯೆ, ಅವನ ರೂಪ ಯಾವುದು ಆಪತ್ಕಾಲದಲ್ಲಿ ಕಾಪಾಡೋದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಮನುಷ್ಯನಿಗೆ ಒಂದೊತ್ತು ಊಟ ಇಲ್ಲದವರು ಪರವಾಗಿಲ್ಲ, ಒಂದಿನ ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಐಶ್ವರ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆರೋಗ್ಯ ಇರಬೇಕು. ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಏನೆಲ್ಲ ಕಂಡಿಡಿದ್ರೂ ಕೂಡ ಒಳ್ಳೆ ಆರೋಗ್ಯ ಇಲ್ಲ, ಒಳ್ಳೆ ಸುಖ ಇಲ್ಲ, ಒಳ್ಳೆ ನೆಮ್ಮದಿ ಇಲ್ಲ. ಮಾನವ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹಕ್ಕೆ ಹೋಗಿ ಬಂದ, ರಾಕೆಟು, ಬಸ್ಸು, ಟಿ ವಿ, ಕ್ಯಾಮ್ರಾ ಎಲ್ಲ ಕಂಡಿಡ್ದ. ಆದರೆ ಸುಖ ಮತ್ತು ಒಳ್ಳೆ ಆರೋಗ್ಯಕ್ಕೆ ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಅನಾರೋಗ್ಯ ಸಮಾಜದಲ್ಲಿ ಒಬ್ಬ ಮನುಷ್ಯ ಪ್ರತಿನಿತ್ಯ ಒಂದು ಅರ್ಧ ಗಂಟೆಗಳ ಕಾಲ ನರ್ತನ ಮಾಡಿಬಿಟ್ರೆ ನನ್ನ ಪ್ರಕಾರ ಎಲ್ಲ ರೋಗಗಳು ಹೊಡೋಗುತ್ತೆ ಅಂತ. ನನ್ನಲ್ಲಿ ಸುಮಾರು 36 ವರ್ಷದಿಂದ ಸುಮಾರು 1.5 ಲಕ್ಷ ಜನ ನನ್ನ ಹತ್ರ ಬಂದು ಹೋಗಿದ್ದಾರೆ. ಅವರಲ್ಲಿ ಯಾರೂ ಆರೋಗ್ಯವಾಗಿಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯಲ್ಲಿ ನರಳುತ್ತಿದ್ದಾರೆ. ನಾನು ಎಲ್ರಿಗೂ ಹೇಳೋದಷ್ಟೇ, ಜಾಗಿಂಗ್ ಮಾಡಬೇಡಿ, ವಾಕಿಂಗ್ ಮಾಡಬೇಡಿ, ಜಿಮ್ಗೆ ಹೋಗಬೇಡಿ, ಯೋಗ ಮಾಡಬೇಡಿ. ಒಂದು ಒಳ್ಳೆ ಡ್ಯಾನ್ಸ್ ಕ್ಲಾಸಸ್ ಸೇರ್ಕೊಂಡು ಒಂದು 10 ಸಲ ಒಂದು ಸ್ಟೆಪ್ಸ್ ಹಾಕ್ಬಿಟ್ರೆ ಸಾಕು, ಸರ್ವಾಂಗಗಳಿಗೂ ವ್ಯಾಯಾಮ ಆಗಿಬಿಡುತ್ತೆ. ಅದರಿಂದ ಮಕ್ಕಳಿಗೆ ಬಾಲ್ಯಾವಸ್ಥೆನಲ್ಲೇ ಈ ನೃತ್ಯ ಅನ್ನೋದನ್ನು ಏನೋ ಅಭ್ಯಾಸ ಮಾಡಿಸ್ಬಿಟ್ರೆ, ಇದು ಎಂಡೋಕ್ರೈನ್ ಸಿಸ್ಟಮ್ಸ್, ನಿರ್ನಾಳ ಗ್ರಂಥಿಗಳಂತ ಏನು ಹೇಳ್ತೀವೋ, ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೋ ಸಕಾಲಕ್ಕೆ ಆಯಾ ಏಜಿಗೆ, ಆಯಾ ಬ್ಲಡ್ ಗ್ರೂಪ್ಗೆ, ಆಯಾ ಪ್ಲೇಟೆಟ್ಸ್ ಕರೆಕ್ಟಾಗಿ ಹಾರ್ಮೋನ್ಸ್ ಮ್ಯಾಚ್ ಆಗಿ ಅವನು ಎಂಥ ವಿಷ ಕುಡಿದ್ರು, ಎಂಥ ಎನ್ವೈರ್ಮೆಂಟಲ್ಲಿ ಬದುಕಿದ್ರು ಕೂಡ ಆರೋಗ್ಯವಾಗಿರ್ತಾನೆ. ಅಂಥ ವಿಶೇಷವಾದ ವಿದ್ಯೆ ಈ ನಾಟ್ಯ. ಅದನ್ನು ನನಗನ್ಸುತ್ತೆ ಶೇಖರ್ಗೆ ಒಂದು ವಾತಾವರಣ ಸಿಕ್ಕಿಲ್ಲ, ಆದರೆ ತನಗೆ ತಾನೇ ಪ್ರಯತ್ನದಲ್ಲಿ ಕಲಿತು ಹಲವಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿರೋದು ಅಂದರೆ ಆತನಿಗೆ ನಾಟ್ಯ ವಿಶಾರದ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂಥ ಒಂದು ಯುವ ಪ್ರತಿಭೆ ಇಷ್ಟೊಂದು ಮಕ್ಕಳಿಗೆ ನಾಟ್ಯವನ್ನು ಕಲಿಸಿ ತನ್ನದಾದಂಥ ಜ್ಞಾನವನ್ನು ಜ್ಞಾನಾರ್ಚನೆ ಮಾಡ್ತಿರ್ತಕ್ಕಂಥ ಶೇಖರ್ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ. ಕಳೆದ ವರ್ಷ ನಾನು ಬಂದಾಗ ಅವ್ರ ತಾಯಿ ಇದೇ ಸ್ಟೇಜ್ ಮೇಲೆ ಇದ್ದರು, ಈ ವರ್ಷ ಅವ್ರ ತಾಯಿ ಇಲ್ಲ. ಭಾಳ ವಿಶೇಷವಾದಂಥ ವಿಷಾದ ಇದು. ಏಕೆಂದರೆ ಸಾವು ಯಾರನ್ನೂ ಬಿಟ್ಟಿದ್ದಲ್ಲ. ಈ ಯುವ ಪ್ರತಿಭೆ ತಾನೇ ಹೇಳ್ತಾ ಇದ್ರು ಶೇಖರ್ ಅವರು, ತಾಯಿ ಆಶೀರ್ವಾದ, ತಾಯಿನ ಒಂದು ಆಶೀರ್ವಾದ ಬಹಳ ಪ್ರಬಲವಾದದ್ದು ಅಂತ. ತಂದೆ ಎಂಥವನೇ ಇರ್ಬೋದು, ಆದರೆ ತಾಯಿ ಮಾತ್ರ ಭಾಳ ವಿಶೇಷವಾದಂಥ ದೇವತೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ತಾಯಿ ತಂದೆಯನ್ನು ಪ್ರತ್ಯಕ್ಷ ದೇವತೆಗಳು ಅಂತ ಕಲಿಸ್ತಾರೆ. ತಾಯಿ ತಂದೆ ನಮ್ಮನ್ನು ಸಾಕಿ ಬೆಳೆಸ್ತಾರೆ, ಆದರೆ ನಿಜವಾದ ಗುರು ಅದು ನಡೆಯೋದು ಹೇಗೆ ಅಂತ ಕಲಿಸ್ಕೊಡ್ತಾನೆ, ಬದುಕು ನಡೆಸೋದು ಹೇಗೆ ಅಂತ ಕಲಿಸ್ಕೊಡ್ತಾನೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಗುರುಸ್ಥಾನದಲ್ಲಿದ್ದು ನೃತ್ಯವನ್ನು ಕಲಿಸಿ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಗುರು 125 ವರ್ಷ ಬದುಕಿದ್ರು. ಅವ್ರು ಹೇಳ್ತಾ ಇದ್ರು, ನಿನಗೆ ರೋಗ ಬಂದರೆ ನೃತ್ಯ ಮಾಡು, ಜೀರ್ಣ ಆಗಲಿಲ್ಲ ಅಂದರೆ ಭಜನೆ ಮಾಡು, ನಿನ್ನಲ್ಲಿರೋ ನೋವನ್ನು ತುಂಬಿಕೊಂಡು ಚಿಂತನೆಗೊಳಗಾಗೋ ಬದಲು ನಟನೆ ಮಾಡು ಅಂತ ಹೇಳ್ತಾ ಇದ್ರು. ರೋಗ ಬಂದಾಗ ನಾವು ನಟನೆ ಮಾಡಬೇಕಂತೆ, ದುಃಖ ಬಂದಾಗ, ತಡ್ಕೊಳಕ್ಕಾಗದಷ್ಟಂತೆ ನೋವುಗಳು ಬಂದಾಗ ಅಭಿನಯ ಮೂಲಕ, ನವರಸಗಳ ಮೂಲಕ ಅದನ್ನು ತೋರಿಸ್ಬಿಟ್ರೆ ನಿನ್ನ ಮನಃಶಾಂತಿ ಆಗುತ್ತೆ. ಆಗ ಹಿಸ್ಟೀರಿಯಾ, ಸ್ಕಿಜೋಫರ್ನಿಯಾ, ಅಲ್ಝೀಮಿಯಾ, ಓಡಿಸಿ ಅಂತ ಈ ಮನೋ ರೋಗಗಳು ಬರೋದಿಲ್ವಂತೆ. ಹಾಗಾಗಿ ಶೇಖರ್ ನೃತ್ಯದಲ್ಲಿ
ಹಾಡುಗಾರಿಕೆಯಲ್ಲಿ ನಟನೆಯಲ್ಲಿ ತನ್ನ ಛಾಪನ್ನು ಮೂಡಿಸ್ಕೊಂಡು ಬರ್ತಂಥ ಯುವ ಕಲಾವಿದ. ಆತನಿಗೆ ಭಗವಂತ ಹೆಚ್ಚೆಚ್ಚಿಗೆ ಆಯುಷ್ಯು, ಆರೋಗ್ಯ ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ಜಗತ್ತಲ್ಲಿ ಸೃಷ್ಟಿ ಮಾಡಲಿ. ನಾವೆಷ್ಟೇ ಕೋಟಿ ಇಟ್ಟರೂ ಲೆಕ್ಕಕ್ಕೆ ಬರಲ್ಲ, ಅದು ಎಷ್ಟು ಜನ ಶಿಷ್ಯಂದ್ರ ರೆಡಿ ಮಾಡಿದ್ದೀವಿ ಅನ್ನೋದು ಸೂರ್ಯಚಂದ್ರ ಇರೋವರೆಗೂ ಅದು ನಮ್ಮನ್ನು ಗುರುತಿಸುತ್ತೆ. ಅಂಥ ಗುರುತಿಸುವಂಥ ಯುವ ಕಲಾವಿದ ಹೆಚ್ಚೆಚ್ಚಿಗೆ ಶತಾಯುಷಗಳನ್ನು ಕಾಣಲಿ. ಈಗ ತಾನೇ ನಾವು ನೋಡಿದ್ವಿ ನಮ್ಮೂರು ಅನ್ನೋ ಫಿಲಮನ್ನು. ಅದು ಕೇವಲ ಸಿನಿಮಾ ಥಿಯೇಟ್ರಲ್ಲಿ 100 ಡೇಸ್ ಓಡೋದು ದೊಡ್ಡ ಸಾಹಸ ಅಲ್ಲ. ಆ ಸಿನಿಮಾದಲ್ಲಿ ಬಂದಿರತಕ್ಕಂಥ ಮೆಸೇಜ್, ಆ ಸಂದೇಶ ಸೂರ್ಯಚಂದ್ರ ಇರೋವರೆಗೂ ಕೂಡ ಎಲ್ಲ ಸಮಾಜ, ಎಲ್ಲ ವರ್ಗದ, ಎಲ್ಲ ಧರ್ಮದವರಲ್ಲೂ ಕೂಡ ಅಚ್ಚಳಿಯದ ಹಸಿರಾಗಿ ಉಳಿಲಿ ಅಂತ ನಾನು ಶ್ರೀ ಶಿರಡಿ ಸಾಯಿಬಾಬಾ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ನಾನು ಶಿರಸ ವಹಿಸಿ ಭಗವಂತ ಎಲ್ರಿಗೂ ಆಯುರಾರೋಗ್ಯ ಕಾಪಾಡಲಿ ಅಂತ ನಾನು 2 ಮಾತು ಮುಗಿಸ್ತೀನಿ. ಸಾಯಿರಾಮ್.